ಎತ್ಕೊಳ್ಳೋದು ಬೇಕಾಗಿಲ್ಲ. ಕೇವಲ ದೇವರು ಒಂದೇ ಒಂದು ಕೇಳ್ತಾ ಇದ್ದಾನೆ, ನಿನ್ನ ಆಸ್ತಿ ಕೇಳ್ತಾ ಇಲ್ಲ, ನಿನ್ನ ಅಂತಸ್ತು ಕೇಳ್ತಾ ಇದ್ದಲ್ಲ, ನಿನ್ನ ಬಂಗಾರ ಕೇಳ್ತಾ ಇಲ್ಲ, ನಿನ್ನ ಮನೆ ಕೇಳ್ತಾ ಇಲ್ಲ. ಕೇವಲ ನಿನ್ನ ಹೃದಯವನ್ನು ನನಗೆ ಕೊಡು ಮಗನೇ, ಮಗಳೇ. ನಾನು ನಿನಗೆ ನಿತ್ಯ ಜೀವನವನ್ನು ಕೊಡುತ್ತೇನೆ, ನಿತ್ಯ ಪರಲೋಕವನ್ನು ಕೊಡುತ್ತೇನೆ, ನಿತ್ಯ ಸಮಾಧಾನವನ್ನು ಕೊಡುತ್ತೇನೆ, ನಿತ್ಯ ಆನಂದವನ್ನು ಕೊಡುತ್ತೇನೆ ಎಂಬುದಾಗಿ ಈ ರಾತ್ರಿ ವೇಳೆಯಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರಾತ್ರಿ ವೇಳೆಯಲ್ಲಿ ನಿನ್ನ ಕರ್ತನಿಗೆ ಸ್ಥಾನ ಕೊಡುವುದಾದರೆ, ನಿನ್ನ ಹೃದಯವನ್ನು ದೇವರು ಅರ್ಪಿಸಿಕೊಳ್ಳುವುದಾದರೆ, ನಿನ್ನ ಜೀವನದಲ್ಲಿ ಒಂದು ಬದಲಾವಣೆ ಮಾಡಲಿಕ್ಕೆ ಶಕ್ತನಾಗಿದೆ. ನಿನ್ನ ಕಥೆಯೆಲ್ಲ ಬದಲಾಯಿಸಿ ಆತನು ಶಕ್ತನಾಗಿದ್ದಾನೆ. ನಿನ್ನ ಶಾಪದ ರೋಗದ ಎಲ್ಲ ಗಾಳಿ ಕಥೆಗಳಿಂದ ರಾತ್ರಿ ವೇಳೆಯಲ್ಲಿ ಆತನು ಶಕ್ತನಾಗಿದ್ದಾನೆ. ದೇವರ ಮಹಿಮೆ ಕೆಲಸ ಮಾಡ್ತಾ ಇದೆ, ದೇವರ ಪ್ರಭಾವವು ನಿಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಕೆಲವರಿಗೆ ದೇವರು ಮಾತನಾಡ್ತಾ ಇದ್ದಾರೆ. ಇನ್ನು ಭಾಗದಲ್ಲಿ ನಿಂತಿದೆಯಾ, ಇನ್ನು ನರಕಕ್ಕೆ ಹೋಗಲು ನಿರಾಶೆ ಮಾಡ್ತಾ ಇದೆಯಾ, ಇನ್ನು ನಾಳೆ ಯೇಸು ಸ್ವಾಮಿಯಾದ ಈ ಶ್ಲೋಕವನ್ನು ಸಾಲಿಸಿ ಹೇಳ್ತಾರೆ, Jesus, he will receive everlasting life.